Hello students, welcome to our Medical Brain YouTube channels and ನಾವು ಇವತ್ತು ಡಿಸ್ಕಷನ್ ಮಾಡ್ತಿರುವಂತ ಟಾಪಿಕ್ ಏನಪ್ಪಾ ಅಂದ್ರ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಷನ್ ಮಾಡೋಣ. ಪ್ಯಾರಾಮೆಡಿಕಲ್ ಅಲ್ಲಿ ಬರುವಂತಹ ಕೋರ್ಸ್ಗಳು ಯಾವ್ಯಾವ ಬರ್ತಾವು ಅಥವಾ ಪ್ಯಾರಾಮೆಡಿಕಲ್ ಒಳಗಡೆ ಬರುವಂತಹ ಕೋರ್ಸ್ಗಳಲ್ಲಿ ಪ್ರತಿಯೊಂದು ಕೋರ್ಸ್ಗೆ ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋದೊಳಗಡೆ ಇದನ್ನ ಹೇಳ್ತಾ ಹೋಗ್ತೀವಿ. ಇವತ್ತಿನ ಮೊದಲನೇ ವಿಡಿಯೋದೊಳಗಡೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ DMLT ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವು ಅನ್ನೋದನ್ನ ನೋಡೋಣ. ಅಥವಾ ಸೆಕೆಂಡ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ಬರ್ತಾವು, ಥರ್ಡ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ಬರ್ತಾವ ಅನ್ನೋದನ್ನ ನೋಡೋಣ. ಓಕೆ, ಸೊ ನೋಡೋಣ ಮೊದಲಿಗೆ. ಸೊ ಇವಾಗ ನಾವು ಹೇಳ್ತಾ ಇರೋದು ಸೆಕೆಂಡ್ ಇಯರ್ DMLT ಸಿಲೆಬಸ್ ನೋಡೋಣ. ಓಕೆ, ಮೊದಲಿಗೆ ಯಾವ ಸಬ್ಜೆಕ್ಟ್ ಬರುತ್ತಪ್ಪ ಅಂದ್ರೆ ನಮ್ಗೆ ಅನಾಟಮಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅನಾಟಮಿ ನಮ್ಗೆ ಎಷ್ಟು ಮಾರ್ಕ್ಸಿಗೆ ಇರ್ತದಪ್ಪ ಅಂದ್ರ ನಮ್ಗೆ ಅನಾಟಮಿ 50 ಮಾರ್ಕ್ಸಿಗೆ ಇರ್ತೈತಿ. ಓಕೆ, ಅದೇ ರೀತಿಯಾಗಿ ಫಿಸಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಇವೆರಡು ಕೂಡ ಒಂದೇ ಸಿಲೆಬಸ್. ಅನಾಟಮಿ ಫಿಸಿಯಾಲಜಿ ಅಂತ ಕರಿತೀವಿ ನಾವು. ಸೆಕ್ಷನ್ ಎ ಸೆಕ್ಷನ್ ಬಿ ಒಳಗಡೆ ಬರ್ತೈತಿ. ಸೆಕ್ಷನ್ ಒಳಗಡೆ ನಮ್ಗೆ ಅನಾಟಮಿ ಬರ್ತೈತಿ, ಸೆಕ್ಷನ್ ಬಿ ಒಳಗಡೆ ಫಿಸಿಯಾಲಜಿ ಬರ್ತೈತಿ. ಅದೇ ರೀತಿಯಾಗಿ ಅನಾಟಮಿ ನಮ್ಗೆ 50 ಮಾರ್ಕ್ಸ್ ಸಿಗಿದ್ರ ಫಿಸಿಯಾಲಜಿನೂ ಕೂಡ ನಮ್ಗೆ 50 ಮಾರ್ಕ್ಸ್ ಸಿಗಿರ್ತೈತಿ. ಅದೇ ರೀತಿಯಾಗಿ ನಮ್ಗೆ ಇದು ಟೀಚಿಂಗ್ ಅವರ್ಸ್ ಎಷ್ಟಿರ್ತಪ್ಪ ಅಂದ್ರ ಅನಾಟಮಿಗೆ 40 ಅವರ್ಸ್ ಇರ್ತೈತಿ. ಓಕೆ, ಅದೇ ರೀತಿಯಾಗಿ ಫಿಸಿಯಾಲಜಿ ಎಷ್ಟು ಅವರ್ಸ್ ಇರ್ತಂದ್ರ ಅದು ಕೂಡ ನಮ್ಗ 40 ಅವರ್ಸ್ ಇರ್ತದ. ಓಕೆ, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇದೊಂದು ಕನ್ಫ್ಯೂಷನ್ ಕ್ಲಿಯರಿಟಿ ಏನಪ್ಪಾ ಅಂದ್ರ ನಮಗ ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೆ ಅದರದಂತ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರ್ತೈತಿ. ಅಂದ್ರ ಎಕ್ಸಾಂಪಲ್ ಅನಾಟಮಿಗೆ ಒಂದು ಸಬ್ಜೆಕ್ಟ್ಗೆ ಥಿಯರಿ ಇತ್ತಂದ್ರ ಫಿಸಿಯಾಲಜಿಗೂ ಕೂಡ ಥಿಯರಿ ಇರ್ತದೆ, ಪ್ರಾಕ್ಟಿಕಲ್ ಇರ್ತದೆ. ಓಕೆ, ಅದೇ ರೀತಿಯಾಗಿ ಫಿಸಿಯಾಲಜಿಗೂ ಕೂಡ ಏನಂದ್ರ ಥಿಯರಿ ಇತ್ತಂದ್ರ ಅದಕ್ಕೂ ಕೂಡ ಪ್ರಾಕ್ಟಿಕಲ್ ಇರ್ತೈತಿ. ಇದು ಓನ್ಲಿ ಫಾರ್ ಪ್ಯಾರಾಮೆಡಿಕಲ್ ಒಳಗಡೆ DMLT ಕೋರ್ಸಿಗೆ ಮಾತ್ರ ಈ ತರ ಅವಕಾಶಗಳೇ ಇರ್ತದೆ. ಓಕೆ, ಅದರ ಕೋರ್ಸ್ಗಳಿಗೆ ಯಾವುದೇ ರೀತಿಯಾದಂತ ಸಬ್ಜೆಕ್ಟ್ ವೈಸ್ ಪ್ರಾಕ್ಟಿಕಲ್ ಇರಂಗಿಲ್ಲ. ಅದೇ ರೀತಿಯಾಗಿ ಒಂದು ಪ್ರಾಕ್ಟಿಕಲ್ ಇರ್ತೈತಿ ಅಥವಾ 2 ಪ್ರಾಕ್ಟಿಕಲ್ ಇರ್ತವೆ ಬೇರೆ ಕೋರ್ಸ್ಗಳಿಗೆ. ಆದರೆ DMLTಗೆ ಮಾತ್ರ ನಾವಿಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಪ್ರತಿಯೊಂದು ಪ್ರಾಕ್ಟಿಕಲ್ ಇರ್ತೈತಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಅಂದ್ರೆ ನಮ್ಗ ಇರುವಂತ 2ನೇ ಪೇಪರ್ ಬಯೋಕೆಮಿಸ್ಟ್ರಿ. ಓಕೆ, ಬಯೋಕೆಮಿಸ್ಟ್ರಿ ನೋಡ್ರಿ ನಮ್ಗ ಇಲ್ಲಿ 100 ಮಾರ್ಕ್ಸ್ ಇರ್ತೈತಿ. ಯಾವುದು ಬಯೋಕೆಮಿಸ್ಟ್ರಿ. ಸೊ ಅದೇ ರೀತಿಯಾಗಿ ಅದರ ಟೀಚಿಂಗ್ ಅವರ್ಸ್ ಎಷ್ಟಪ್ಪ ಅಂದ್ರ ನಮ್ಗ ಇಲ್ಲಿ 80 ಅವರ್ಸ್ ನಾವು ಟೀಚಿಂಗ್ ಅವರ್ಸ್ ಇರ್ತೈತಿ ಅದಕ್ಕೆ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ಗೆ, ಅದು ಥಿಯರಿಗೆ. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ಪ್ರಾಕ್ಟಿಕಲ್. ಓಕೆ, ಪ್ರಾಕ್ಟಿಕಲ್ ನಮ್ಗ ಎಷ್ಟು ಅವರ್ಸ್ ಇರ್ತೈತಿ ಅಂದ್ರ ಅದಕ್ಕ 60 ಅವರ್ಸ್ ಅಂದ್ರ ಪ್ರಾಕ್ಟಿಕಲ್ ಇರ್ತೈತಿ. ಅದೇ ರೀತಿಯಾಗಿ ಇದು ಕೂಡ ನಮ್ಗ 100 ಮಾರ್ಕ್ಸ್ ಇರ್ತೈತಿ. ಓಕೆ, ಯಾವುದು ಬಯೋಕೆಮಿಸ್ಟ್ರಿ ಪ್ರಾಕ್ಟಿಕಲ್ ರೀ ಇದು. ಓಕೆ, ಥಿಯರಿಗೆ 100 ಮಾರ್ಕ್ಸ್ ಇರ್ತೈತಿ, ಪ್ರಾಕ್ಟಿಕಲ್ ಕೂಡ 100 ಮಾರ್ಕ್ಸ್ ಇರ್ತೈತಿ. ಸೊ ನೆಕ್ಸ್ಟ್ ಬರುವಂತ ಥರ್ಡ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರ ಪ್ಯಾಥೋಲಜಿ. ಓಕೆ, ಪ್ಯಾಥೋಲಜಿ ನಮ್ಗೆ ಸೇಮ್ ಇಲ್ಲಿ ನೋಡ್ರಿ, ಪ್ಯಾಥೋಲಜಿ ಕೂಡ ನಮ್ಗ 100 ಮಾರ್ಕ್ಸ್ ಇರ್ತೈತಿ. ಹೌದಾ, ಅದೇ ರೀತಿಯಾಗಿ ಅದ್ರ ಟೀಚಿಂಗ್ ಅವರ್ಸ್ ಎಷ್ಟು ಇರ್ತೈತ್ರಿ 80 ಅವರ್ಸ್ ಇರ್ತೈತಿ. ಓಕೆ, ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಅದ್ರದ್ದು ಪ್ರಾಕ್ಟಿಕಲ್, ಎದ್ರದ್ದು ಪ್ಯಾಥೋಲಜಿ ಇದು. ಹೌದಾ, ಪ್ಯಾಥೋಲಜಿ ಪ್ರಾಕ್ಟಿಕಲ್ ನಮಗ ಇಲ್ಲಿ 100 ಮಾರ್ಕ್ಸ್ ಮತ್ತೋದು. ಬಟ್ ಅದ್ರದ್ದು ಏನು ಪ್ರಾಕ್ಟಿಕಲ್ ಅವರ್ಸ್ ಎಷ್ಟಪ್ಪ ಅಂದ್ರ 60 ಅವರ್ಸ್ ಇರ್ತೈತಿ. ಓಕೆ, ನೆಕ್ಸ್ಟ್ ಟೀಚಿಂಗ್ ಅವರ್ಸ್ 80 ಅವರ್ಸ್ ರೀ, ಆಮೇಲೆ ಪ್ರಾಕ್ಟಿಕಲ್ ಅವರ್ಸ್ 60 ಅವರ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರ ಮೈಕ್ರೋಬಯಾಲಜಿ. ಇಲ್ಲಿ ನೋಡ್ರಿ, ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್. ಮೈಕ್ರೋಬಯಾಲಜಿ ನಮಗ ಇದು ಕೂಡ ನಮಗ 100 ಮಾರ್ಕ್ಸ್ ಇರ್ತೈತಿ. ಓಕೆ, ಏನೇ ಅನ್ಯುವಲ್ ಎಕ್ಸಾಮ್ ಗೆ ಇದು. ಓಕೆ, ಅನ್ಯುವಲ್ ಎಕ್ಸಾಮ್ ನಮ್ಗೆ 100 ಮಾರ್ಕ್ಸ್ ಇರ್ತೈತಿ. ಇದ್ರದ್ದು ಕೂಡ ಏನಪ್ಪಾ ಅಂದ್ರ ಟೀಚಿಂಗ್ ಅವರ್ಸ್ 80 ಅವರ್ಸ್ ಇರ್ತೈತಿ. ಸೊ ನೆಕ್ಸ್ಟ್ ಇದ್ರದ್ದು ಪ್ರಾಕ್ಟಿಕಲ್ ನೋಡ್ರಿ, ಇಲ್ಲಿ ಇದ್ರದ್ದು ಮೈಕ್ರೋಬಯಾಲಜಿ ಪ್ರಾಕ್ಟಿಕಲ್ ರೀ. ಮೈಕ್ರೋಬಯಾಲಜಿ ಪ್ರಾಕ್ಟಿಕಲ್ಸ್ ನಮ್ಗ 100 ಮಾರ್ಕ್ಸ್ ಇರ್ತೈತ್ರಿ ಇದು. ಸೊ ಅದ್ರ ಜೊತೆಗೆ ಇದ್ರದ್ದು ಪ್ರಾಕ್ಟಿಕಲ್ ಅವರ್ಸ್ ಎಷ್ಟಪ್ಪ ಅಂದ್ರ 80 ಅವರ್ಸ್ ಇರ್ತೈತಿ. ಸೊ ನೋಡ್ರಿ ಸ್ನೇಹಿತರೆ, ಇವತ್ತು ಈ DMLT ಒಳಗಡೆ 4 ಸಬ್ಜೆಕ್ಟ್ ಮೇನ್ ಆಗಿ ನಮ್ಗ ಥಿಯರಿ ಬಂದ್ರ, ಅದೇ ರೀತಿಯಾಗಿ 4 ಸಬ್ಜೆಕ್ಟ್ ನಮಗ ಪ್ರಾಕ್ಟಿಕಲ್ ಕೂಡ ಬರ್ತೈತಿ. ನೀವು ನೆನಪಿರ್ಲಿ, ನೀವು ಏನ್ ಥಿಯರಿ ಒಳಗೆ ಬರ್ದಿರ್ತೀರಲ್ಲ ಅನ್ಯುವಲ್ ಎಕ್ಸಾಮ್ ಒಳಗಡೆ, ಅದೇ ರೀತಿಯಾಗಿ ಪ್ರಾಕ್ಟಿಕಲ್ನು ಕೂಡ ನಿಮ್ಗೆ ಅದೇ ತರ ಸ್ಟ್ರಿಕ್ಟ್ ಆಗಿರ್ತಾವ. ಸೊ ನೀವು ಥಿಯರಿ ಒಳಗಡೆ ಹೆಂಗ್ ನೀವು ಕಾನ್ಸಂಟ್ರೇಷನ್ ಮಾಡ್ತಿರಲ್ಲ, ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ಒಳಗೂ ಕಾನ್ಸಂಟ್ರೇಷನ್ ಮಾಡ್ಬೇಕು. ಯಾಕೆ ಹೇಳಕತ್ರಿ ಅಂದ್ರೆ ನಿಮ್ಗೆ ಈ ಮಾತು ನಿಮ್ಗೆ ಈಗ ನಮ್ಗ ಎಕ್ಸಾಂಪಲ್ ಪ್ರಾಕ್ಟಿಕಲ್ಗೆ ಥಿಯರಿಗೆ ಏನಾದ್ರ ನಮ್ಗ 400 ಮಾರ್ಕ್ಸ್ ಆದವು ಅಂತ ತಿಳ್ಕೊರಿ. ಹೌದಾ, ಸೊ ಅದೇ ರೀತಿ ಪ್ರಾಕ್ಟಿಕಲ್ಗೂ ಕೂಡ ನಮಗೆ 400 ಮಾರ್ಕ್ಸ್ ಇರ್ತಾವ. ಇವು ಕೂಡ ನಿಮ್ಗೆ ಅನ್ಯುವಲ್ ಒಳಗಡೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಳಗಡೆ ಕೌಂಟ್ ಆಗ್ತಾವ್ರಿ, ನೆನಪಿರ್ಲಿ. ಅಂದ್ರ ಟೋಟಲ್ ನಿಮ್ಗೆ ಎಷ್ಟು ಆದ್ರಿ ಇಲ್ಲಿ ಎರಡು ಕೂಡಿ ಎಷ್ಟು 800 ಮಾರ್ಕ್ಸ್. ಹೌದಾ, ನಿಮ್ದು ರಿಸಲ್ಟ್ 800 ಮಾರ್ಕ್ಸ್ ಗೆ ಕೌಂಟ್ ಆಗ್ತಾವು. ಓಕೆ,
800 ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂತಿರಲ್ಲ ಅಷ್ಟು ಕೌಂಟ್ ಆಗ್ತಾವ. ಅದೇ ರೀತಿಯಾಗಿ ಯಾಕೆ ಹೇಳಾಗ್ತದೆ ಅಂದ್ರೆ ಪ್ರಾಕ್ಟಿಕಲ್ ನ ಜಾಸ್ತಿ ಒತ್ತು ಕೊಡ್ರಿ, ಅಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಗಳು ಬರುವಂತ ಚಾನ್ಸಸ್ ಇರ್ತಾವೆ. ಸೊ ಇದಾಗಿತ್ತು ಈ ಟೋಟಲ್ ಪ್ರಾಕ್ಟಿಕಲ್ ಥಿಯರಿ DMLT ಸೆಕೆಂಡ್ ಇಯರ್ ಸಿಲೆಬಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇದೇ ರೀತಿ ನಿಮಗೆ ಸಬ್ಜೆಕ್ಟ್ ಗಳ ಬಗ್ಗೆ ಅಥವಾ ಸಿಲೆಬಸ್ ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ಮೆಡಿಕಲ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚ್ಕೊಳ್ಳಿ. ಇನ್ನು ಮುಂದೆ ಬರುವಂತ ವಿಡಿಯೋದೊಳಗೆ ನಾವು ಈ ಒಂದು DMLT ಸೆಕೆಂಡ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್ ಗಳಲ್ಲಿ ಎಷ್ಟು ಸಿಲೆಬಸ್ ಇರ್ತದೆ, ಏನೇನ್ ಟಾಪಿಕ್ಸ್ ಇರ್ತಾವು, ಏನೇನ್ ಚಾಪ್ಟರ್ ಇರ್ತಾವ ಅನ್ನೋದನ್ನ ಡಿಸ್ಕಷನ್ ಮಾಡ್ತೀವಿ. ಇವತ್ತು ಇಷ್ಟು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.